ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ. ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ. ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಪುಟಾಣಿ ಮಕ್ಕಳೇ, ಎಲ್ಲರಿಗೂ 5ನೇ ತರಗತಿಯ ದ್ವಿತೀಯ ಸೆಮಿಸ್ಟರ್ನ ಅಧ್ಯಾಯ 6 ಆದ ತೂಕ ಮತ್ತು ಗಾತ್ರ ಪಾಠದ 2ನೇ ಅವಧಿಗೆ ಪ್ರೀತಿಪೂರ್ವಕ ಸ್ವಾಗತ. ಬುಕ್ಕು ಪೆನ್ನು ಹಿಡ್ಕೊಂಡು ಪಾಠ ಕೇಳಕ್ಕೆ ರೆಡಿಯಾಗಿದ್ದೀರಲ್ವ ಮಕ್ಕಳ? ಲಾಸ್ಟ್ ಕ್ಲಾಸಲ್ಲಿ ನಾವು ಏನೇನು ಕಲ್ತಿದ್ವಿ ಒಂದ್ಸಲ ಜ್ಞಾಪಿಸ್ಕೊಳ್ಳೋಣವಾ? ವಸ್ತುಗಳ ತೂಕವನ್ನು ಅಳೆಯುವಂಥ ಆದರ್ಶಮಾನ ತಿಳ್ಕೊಂಡಿದ್ವಿ ಅಲ್ವಾ? ಯಾವುದು? ಗ್ರಾಮ್. ಅದಲ್ಲದೆ ಹೆಚ್ಚು ತೂಕದ ವಸ್ತುಗಳನ್ನು ಅಳೆಯುವಂಥ ಆದರ್ಶಮಾನಗಳನ್ನು ತಿಳ್ಕೊಂಡಿದ್ವಿ. ಯಾವುದ್ಯಾವುದು? ಡೆಕಾಗ್ರಾಮ್, ಹೆಕ್ಟೋಗ್ರಾಮ್, ಕಿಲೋಗ್ರಾಮ್, ಕ್ವಿಂಟಾಲ್ ಮತ್ತು ಟನ್ ಎಂಬ ಆದರ್ಶಮಾನಗಳನ್ನು ಹೆಚ್ಚು ತೂಕದ ವಸ್ತುಗಳನ್ನು ಅಳೆಯೋದಕ್ಕೆ ಉಪಯೋಗಿಸ್ತೀವಿ. ಅದೇ ರೀತಿ ಕಡಿಮೆ ತೂಕದ ವಸ್ತುಗಳನ್ನು ಅಳೆಯೋದಕ್ಕೆ ಯಾವ್ಯಾವ ಆದರ್ಶಮಾನ ಬಳಸ್ತೀವಿ ಮಕ್ಕಳ? ಜ್ಞಾಪಕ ಇದೆಯಾ? ಡೆಸಿಗ್ರಾಮ್, ಸೆಂಟಿಗ್ರಾಮ್ ಮತ್ತು ಮಿಲಿಗ್ರಾಮ್ ಎನ್ನೋ ಆದರ್ಶಮಾನಗಳನ್ನು ಬಳಸ್ತೀವಿ. ಅದೇ ರೀತಿ ಇನ್ನೇನು ಕಲ್ತಿದ್ವಿ? ಆದರ್ಶಮಾನಗಳನ್ನು ಪರಿವರ್ತನೆ ಮಾಡೋದು ಹೇಗೆ ಅಂತ ತಿಳ್ಕೊಂಡಿದ್ವಿ ಅಲ್ವಾ ಮಕ್ಕಳ? ಇವತ್ತಿನ ತರಗತಿಯಲ್ಲಿ ನಾವು ಗಾತ್ರ ಅಂದರೆ ಏನು, ಗಾತ್ರವನ್ನು ಅಳೆಯುವ ಆದರ್ಶಮಾನಗಳು ಯಾವುದ್ಯಾವುದು, ಅದೇ ರೀತಿ ಗಾತ್ರದ ಆದರ್ಶಮಾನಗಳನ್ನು ಯಾವ ರೀತಿ ಪರಿವರ್ತನೆ ಮಾಡ್ತೀವಿ ಅನ್ನೋದನ್ನು ತಿಳ್ಕೊಳ್ಳೋಣ. ಮಕ್ಕಳ, ಮೊದಲಿಗೆ ಒಂದು ಕಿರು ವಿಡಿಯೋನ ನೋಡ್ಕೊಂಬರೋಣವಾ? ಧನುಷ್ ನಮ್ಮಿಬ್ಬರಿಗೆ ಬೇರೆ ಬೇರೆ ಅಳತೆ ಲೋಟದಲ್ಲಿ ಜ್ಯೂಸ್ ಕೊಟ್ಟಿದ್ದಾರೆ. ನಮ್ಮಿಬ್ಬರಲ್ಲಿ ಯಾರ ಹತ್ರ ಜಾಸ್ತಿ ಜ್ಯೂಸ್ ಇದೆ? ನನ್ನ ಹತ್ರನೇ ಜಾಸ್ತಿ ಜ್ಯೂಸ್ ಇದೆ, ಯಾಕಂದ್ರೆ ನನ್ನಲ್ಲಿ ಫುಲ್ ಇದೆ, ನಿನ್ನಲ್ಲಿ ಅಳ್ತಾ ಇದೆ. ಇಲ್ಲ, ನನ್ನ ಹತ್ರನೇ ಜಾಸ್ತಿ ಜ್ಯೂಸ್ ಇದೆ. ನನ್ನ ದೊಡ್ಡ ಲೋಟ, ನಿನ್ ಚಿಕ್ಕ ಲೋಟ. ಇಲ್ಲ, ನನ್ನ ಹತ್ರನೇ ಜಾಸ್ತಿ ಜ್ಯೂಸ್ ಇದೆ. ಒಂದ್ ಕೆಲಸ ಮಾಡೋಣ, ಅಳತೆ ಮಾಡಿ ನೋಡೋಣ. ನಂಗೆ ಅಳತೆ ಮಾಡಕ್ ಬರುತ್ತೆ. ಆಯ್ತು. ಇದು ಅಳತೆ ಮಾಡೋ ಪಾತ್ರೆ. ಈ ಜ್ಯೂಸ್ ಅನ್ನ ಇದಕ್ಕೆ ಹಾಕಿ ಅಳತೆ ಮಾಡಿ ನೋಡೋಣ. ಆಯ್ತು, ನೋಡೋಣ. ನನ್ನ ಹತ್ರ 100 ಮಿಲಿಲೀಟರ್ ಜ್ಯೂಸ್ ಇದೆ. ನನ್ನ ಹತ್ರನೂ 100 ಮಿಲಿಲೀಟರ್ ಜ್ಯೂಸ್ ಇದೆ. ಹಂಗಾರೆ ಇಬ್ಬರ ಹತ್ರನೂ ಸೇಮ್ ಇದೆ. ನೋಡಿದ್ರಲ್ವ ಮಕ್ಕಳ ವಿಡಿಯೋದಲ್ಲಿ ಮಕ್ಕಳು ಕುಡ್ದಿರೋ ಜ್ಯೂಸನ್ನು ಹೇಗೆ ಅಳತೆ ಮಾಡಿದ್ರು ಅಂತ. ಅಂದರೆ ಒಂದು ದ್ರವವನ್ನು ಹೇಗೆ ಅಳತೆ ಮಾಡಬೇಕು ಅಂತ ನಿಮಗೆ ಈಗ ಗೊತ್ತಾಯಿತು ಅಂತ ಅನಿಸುತ್ತೆ. ಆ ಮಕ್ಕಳು ಕುಡಿಯೋದಕ್ಕೆ ಇಟ್ಕೊಂಡಿದ್ರಲ್ವ ಮಕ್ಕಳ ಜ್ಯೂಸು, ಆ ಪ್ರಮಾಣವನ್ನು ನಾವು ಆ ದ್ರವದ ಗಾತ್ರ ಅಂತ ಕರಿತೀವಿ. ಹಾಗಾದರೆ ಗಾತ್ರ ಅಂದ್ರೇನು? ಒಂದು ಪಾತ್ರೆಯೊಳಗೆ ತುಂಬಿರುವ ದ್ರವದ ಮೊತ್ತವನ್ನು ಆ ದ್ರವದ ಗಾತ್ರ ಅಥವಾ ಘನಫಲ ಅಂತ ಕರಿತೀವಿ. ಅಂದರೆ ನಿಮ್ಮ ಮನೆಯಲ್ಲಿ ಇವಾಗ ಒಂದು ಬಕೆಟ್ ಇದೆ ಅಂದ್ಕೊಳ್ಳಿ, ಅದರೊಳಗಡೆ ಎಷ್ಟೋ ನೀರಿರುತ್ತೆ ಅಲ್ವಾ? ಆ ಬಕೆಟ್ ಒಳಗಡೆ ನೀರಿರುತ್ತಲ್ವ, ಅದರ ಪ್ರಮಾಣವನ್ನು ಆ ನೀರಿನ ಗಾತ್ರ ಅಂತೀವಿ. ಅದೇ ರೀತಿ ಒಂದು ದೊಡ್ಡ ಟ್ಯಾಂಕಲ್ಲಿ ನೀರಿರುತ್ತೆ ಅಂದಾಗ ಆ ಟ್ಯಾಂಕಲ್ಲಿ ಎಷ್ಟು ನೀರು ತುಂಬಿರುತ್ತಲ್ವ ಮಕ್ಕಳ, ಆ ನೀರಿನ ಪ್ರಮಾಣವನ್ನು ಆ ಟ್ಯಾಂಕ್ನ ನೀರಿನ ಗಾತ್ರ ಅಂತ ಕರಿತೀವಿ. ಗೊತ್ತಾಯ್ತಲ್ವ ಗಾತ್ರ ಅಂದರೆ ಏನು ಅಂತ? ಹಾಗಾದರೆ ನೋಡಿ, ಇಲ್ಲಿ 2 ಬಕೆಟ್ ಇದೆ. ಬಕೆಟ್ನಲ್ಲಿ ನೀರಿದೆ. ಇದು ಬಕೆಟ್ 1, ಇದು 2. ಯಾವ ಬಕೆಟ್ನಲ್ಲಿ ಇರುವ ನೀರಿನ ಗಾತ್ರ ಹೆಚ್ಚು ಮಕ್ಕಳ? ವೆರಿ ಗುಡ್, ಸರಿಯಾಗಿ ಹೇಳ್ತಾ ಇದ್ದೀರಲ್ವಾ? 2ನೇ ಬಕೆಟ್ನಲ್ಲಿರುವ ನೀರಿನ ಗಾತ್ರ ಹೆಚ್ಚು. ಯಾಕೆ ಅಂತ ಗೊತ್ತಾಯ್ತಲ್ವಾ? ಇಲ್ಲಿ ಜಾಸ್ತಿ ನೀರಿದೆ. ಜಾಸ್ತಿ ನೀರಿದೆ ಅಂದರೆ ಗಾತ್ರ ಹೆಚ್ಚು, ಕಡಿಮೆ ನೀರಿದೆ ಅಂದರೆ ಗಾತ್ರ ಕಡಿಮೆ ಅಂತ ಅರ್ಥ. ಮಕ್ಕಳ, ನಾವು ದ್ರವದ ಗಾತ್ರವನ್ನು ಯಾವ ಆದರ್ಶಮಾನದಿಂದ ಅಳಿತೀವಿ? ಲೀಟರ್ ಎನ್ನೋ ಆದರ್ಶಮಾನದಿಂದ ಅಳಿತೀವಿ. ಈಗ 1 ಲೀಟರ್ ಗಾತ್ರ ಅಂದರೆ ಎಷ್ಟು ಅನ್ನೋದನ್ನು ತಿಳ್ಕೊಳ್ಳೋಣವಾ? ಮಕ್ಕಳ, ನಿಮ್ಗಿಲ್ಲಿ ಕಾಣಿಸ್ತಾ ಇರೋದು 1 ಲೀಟರ್ ಅಳತೆ ಪಾತ್ರ. ಈ ಪಾತ್ರೆನಲ್ಲಿ ಎಷ್ಟು ಗಾತ್ರದ ದ್ರವ ಹಿಡಿಸುತ್ತೋ ಆ ಗಾತ್ರವನ್ನ 1 ಲೀಟರ್ ಅಂತ ಕರಿತೀವಿ. ಈಗ ಇದಕ್ಕೆ ನೀರು ಹಾಕ್ಬಿಟ್ಟು 1 ಲೀಟರ್ ನೀರು ಅಂದ್ರೆ ಎಷ್ಟು ಅಂತ ನೋಡೋಣವಾ? ನೋಡಿದ್ರಲ್ವಾ ಮಕ್ಕಳ, ಇದರಲ್ಲಿರೋದು ಇವಾಗ 1 ಲೀಟರ್ ನೀರು. ಮಕ್ಕಳ, ಹೆಚ್ಚು ಗಾತ್ರದ ದ್ರವ ಅಂದರೆ ಜಾಸ್ತಿ ಗಾತ್ರದ ದ್ರವ ಇದ್ದಾಗ ಅದನ್ನು ಅಳೆಯೋದಕ್ಕೆ ಇರೋ ಆದರ್ಶಮಾನಗಳು ಯಾವ್ದ್ಯಾವುದು? ಡೆಕಾಲೀಟರ್, ಹೆಕ್ಟೋಲೀಟರ್ ಮತ್ತು ಕಿಲೋಲೀಟರ್ ಎನ್ನೋ ಆದರ್ಶಮಾನ ಇರುತ್ತೆ. ಅದೇ ರೀತಿ
ಕಡಿಮೆ ಗಾತ್ರದ ದ್ರವ ಇದ್ದಾಗ ಅದನ್ನು ಅಳೆಯೋದಕ್ಕೆ ಇರುವಂಥ ಆದರ್ಶಮಾನಗಳು ಡೆಸಿಲೀಟರ್, ಸೆಂಟಿಲೀಟರ್ ಮತ್ತು ಮಿಲಿಲೀಟರ್. ಈಗ ಇದ್ರ ಬಗ್ಗೆ ಒಂದೊಂದಾಗಿ ತಿಳ್ಕೊತಾ ಹೋಗೋಣವಾ. ಮೊದಲಿಗೆ 1 ಲೀಟರ್ ಜೊತೆಗೆ ಗಾತ್ರದ ದೊಡ್ಡ ಆದರ್ಶಮಾನಗಳನ್ನು ಹೇಗೆ ಹೋಲಿಸೋದು ಅಂತ ನೋಡೋಣ. 1 ಲೀಟರ್ನ 10 ಪಟ್ಟು. ನೋಡಿ ಮಕ್ಕಳ, ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ವಾ, ಇದರಲ್ಲಿ 1 ಲೀಟರ್ ನೀರು ಹಿಡಿಸುತ್ತೆ. ಅದೇ ರೀತಿ ನೋಡಿ ಮಕ್ಕಳ, ಇಲ್ಲಿ ನನ್ನ ಹತ್ರ ಒಂದು ಬಾಟಲ್ ಇದೆ. ಇದರಲ್ಲಿ ಎಷ್ಟು ನೀರಿದೆ ನೋಡಿ ಮಕ್ಕಳ, ಈ ಬಾಟಲ್ನಲ್ಲಿ 1 ಲೀಟರ್ ನೀರಿದೆ. ಇಂತಹ 10 ಬಾಟಲ್ಗಳಲ್ಲಿರೋ ಒಟ್ಟು ನೀರಿನ ಪ್ರಮಾಣವನ್ನು ನಾವೇನಂತ ಕರಿತೀವಿ? 1 ಡೆಕಾಲೀಟರ್ ಅಂತ ಕರಿತೀವಿ. ಹಾಗಾದರೆ 1 ಡೆಕಾಲೀಟರ್ ಅಂದರೆ ಅರ್ಥ ಏನು? 1 ಲೀಟರ್ನ 10 ಪಟ್ಟು ಅಂತ. ನೀವು ಮನೆಯಲ್ಲಿ ಈ ರೀತಿ ಲೀಟರ್ದು ಬಾಟಲ್ ಇದ್ದರೆ ಅದರಲ್ಲಿ 10 ಬಾಟಲ್ ನೀರನ್ನು ಒಂದು ಬಕೆಟ್ಗೆ ಹಾಕಿಬಿಟ್ಟು 1 ಡೆಕಾಲೀಟರ್ ನೀರು ಅಂದರೆ ಎಷ್ಟಾಗತ್ತೆ ಅನ್ನೋದನ್ನು ಗಮನಿಸಿ ಮಕ್ಕಳ. ಆಯಿತಾ? ಮಾಡ್ತೀರಲ್ವಾ? ಅದೇ ರೀತಿ 1 ಲೀಟರ್ನ 100 ಪಟ್ಟು ಅಂದರೆ ಅರ್ಥ ಏನು? ಇದು 1 ಲೀಟರ್ ನೀರಾದರೆ ಇಂತಹ 100 ಬಾಟಲ್ನಲ್ಲಿರೋ ನೀರನ್ನು ಒಂದು ಟ್ಯಾಂಕಿಗೆ ಹಾಕಿದಾಗ ಎಷ್ಟು ನೀರಾಗುತ್ತೆ? ಅದನ್ನು ಏನಂತ ಕರಿತೀವಿ? 1 ಹೆಕ್ಟೋಲೀಟರ್ ಅಂತ ಕರಿತೀವಿ. ಹಾಗಾದರೆ 1 ಹೆಕ್ಟೋಲೀಟರ್ ಅಂದರೆ ಅರ್ಥ ಏನು? 1 ಲೀಟರ್ನ 100 ಪಟ್ಟು ಅಂತ ಅರ್ಥ. ಅದೇ ರೀತಿ 1 ಲೀಟರ್ನ 1000 ಪಟ್ಟು. ಈಗ ನಿಮಗೆ ಗೊತ್ತಾಗಿರ್ಬೋದಲ್ವಾ? ಅಂದರೆ ಇಂತಹ ಬಾಟಲ್ನಲ್ಲಿ 1000 ಬಾಟಲ್ಗಳಲ್ಲಿ ನೀರನ್ನು ತಗೊಂಡು ಅದನ್ನು ಒಂದು ಕಡೆ ಹಾಕಿದ್ರೆ ಎಷ್ಟು ನೀರಾಗುತ್ತೋ ಅದನ್ನು ಏನಂತ ಕರಿತೀವಿ? 1 ಕಿಲೋಲೀಟರ್ ಅಂತ ಕರಿತೀವಿ. ಮಕ್ಕಳ, ಗಾತ್ರದ ದೊಡ್ಡ ಆದರ್ಶಮಾನ ಯಾವ್ದ್ಯಾವುದು? ಡೆಕಾಲೀಟರ್, ಹೆಕ್ಟೋಲೀಟರ್, ಕಿಲೋಲೀಟರ್. ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಅದೇ ರೀತಿ 1 ಲೀಟರ್ನ ಜೊತೆಗೆ ಗಾತ್ರದ ಚಿಕ್ಕ ಆದರ್ಶಮಾನಗಳನ್ನು ಹೇಗೆ ಹೋಲಿಸೋದು ಅಂತ ನೋಡೋಣವಾ. ಮೊದಲಿಗೆ 1 ಲೀಟರ್ನ 10ನೇ 1 ಭಾಗ. ಅಂದರೆ ಇಲ್ಲಿ ನೋಡಿ, ಇಲ್ಲಿ 1 ಲೀಟರ್ ನೀರಿದೆಯಲ್ವಾ, ಈ ನೀರನ್ನು ನಾನು 10 ಭಾಗ ಮಾಡಿ ಅದರಲ್ಲಿ 1 ಭಾಗ ನೀರು ತೊಗೊಂಡ್ರೆ ಎಷ್ಟು ನೀರು ಬರುತ್ತೋ ಅದನ್ನು ಏನಂತ ಕರಿತೀವಿ ಮಕ್ಕಳ? ನಾವು 1 ಡೆಸಿಲೀಟರ್ ಅಂತ ಕರಿತೀವಿ. ಹಾಗಾದರೆ 1 ಡೆಸಿಲೀಟರ್ ಗಾತ್ರ ಅಂದರೆ ಎಷ್ಟು ಅಂತ ತಿಳ್ಕೊಳ್ಳೋಣವಾ. ನೋಡಿ ಮಕ್ಕಳ, ಇದು 1 ಲೀಟರ್ ಅಳತೆ ಪಾತ್ರೆ ಅಲ್ವಾ, ಇದರಲ್ಲಿ 1 ಲೀಟರ್ ದ್ರವ ಇದೆ. ಈಗ ಈ ನೀರನ್ನ 10 ಸಮಭಾಗ ಮಾಡಿದಾಗ 1 ಭಾಗ ಅಂದ್ರೆ ಎಷ್ಟಾಗುತ್ತೆ ನೋಡಿ ಮಕ್ಕಳ? ಇಲ್ಲಿ 1 ಲೀಟರ್ ಅಂದ್ರೆ 1000 ml ಅಂತ ಇದೆ. ಇದನ್ನ 10 ಸಮಭಾಗ ಮಾಡಿದಾಗ 1 ಭಾಗ 100 ml ಗೆ ಸಮನಾಗಿರುತ್ತೆ. ನೀವಿಲ್ಲಿ ಗಮನಿಸಬಹುದು, ಮೊದಲನೇ ಲೈನ್ ಇದೆಯಲ್ವಾ, ಇದು ಇಲ್ಲಿ ತನಕ ಇರೋ ನೀರನ್ನ ಎಷ್ಟಂತ ಕರಿತೀವಿ? 100 ml. ಅದು ನೋಡಿ ಮಕ್ಕಳ, ಇಷ್ಟು ದ್ರವಕ್ಕೆ ಸಮನಾಗಿರುತ್ತೆ. ನೋಡಿ ಮಕ್ಕಳ, ಇದು 1 ಲೀಟರ್ನ 10ನೇ 1 ಭಾಗ ಅಂದ್ರೆ 1 ಡೆಸಿಲೀಟರ್ ಗಾತ್ರದ ದ್ರವ. ಮಕ್ಕಳ, 1 ಲೀಟರ್ನ 100ನೇ 1 ಭಾಗ ಅಂದ್ರೆ ಏನರ್ಥ? 1 ಲೀಟರ್ ದ್ರವದ ಗಾತ್ರವನ್ನು 100 ಭಾಗ ಮಾಡಿ ಅದರಲ್ಲಿ 1 ಭಾಗ ದ್ರವವನ್ನು ತಗೊಂಡ್ರೆ ಎಷ್ಟು ಬರುತ್ತೋ ಆ ಗಾತ್ರವನ್ನು ಏನಂತ ಕರಿತೀವಿ? 1 ಸೆಂಟಿಲೀಟರ್ ಅಂತ ಕರಿತೀವಿ. ಹಾಗಾದರೆ 1 ಸೆಂಟಿಲೀಟರ್ ಅಂದರೆ ಎಷ್ಟು ದ್ರವ ಅಂತ ತಿಳ್ಕೊಳ್ಳೋಣವಾ ಮಕ್ಕಳ? 1 ಸೆಂಟಿಲೀಟರ್ ಅಂದರೆ ಎಷ್ಟು? 1 ಲೀಟರ್ನ 100ನೇ 1 ಭಾಗ ಅಲ್ವಾ. ನೋಡಿ, ಇಲ್ಲಿ 1 ಲೀಟರ್ ದ್ರವ ಕಾಣಿಸ್ತಾ ಇದೆ. ಇದನ್ನ 100 ಭಾಗ ಮಾಡಿ 1 ಭಾಗ ತಗೊಂಡ್ರೆ ಇಲ್ಲಿ ಕಾಣಿಸ್ತಿದೆ ಅಲ್ವಾ ನಿಮಗೆ ಚಿಕ್ಕದ್ರಲ್ಲಿ, ಇಷ್ಟು ದ್ರವ ಆಗುತ್ತೆ. ಇದನ್ನೇ 1 ಸೆಂಟಿಲೀಟರ್ ಅಂತ ಹೇಳ್ತೀವಿ. ಅಂದ್ರೆ ಅದು 10 ಮಿಲಿಲೀಟರ್ಗೆ ಸಮ. ನೀವು ಮೆಡಿಸಿನ್ ತಗೊಳ್ಳುವಾಗ ನೋಡಿರ್ಬೋದು, ಈ ರೀತಿ ಕ್ಯಾಪ್ ಬರುತ್ತೆ. ಇದು 10 ml ಆಗಿರುತ್ತೆ, ಅಥವಾ ಇದು 1 ಸೆಂಟಿಲೀಟರ್ ಅಂತ ಕರಿತೀವಿ. ಮಕ್ಕಳ, 1 ಲೀಟರ್ನ 1000ನೇ 1 ಭಾಗ ನಿಮ್ಗೀಗ ಅರ್ಥ ಆಗಿರ್ಬೋದಲ್ವಾ ಏನು ಅಂತ? 1 ಲೀಟರ್ ನೀರು ತಗೊಂಡ್ರೆ ಅದನ್ನು 1000 ಸಮಭಾಗ ಮಾಡಿ ಅದರಲ್ಲಿ 1 ಭಾಗ ಎಷ್ಟು ನೀರು ಬರುತ್ತೋ ಅದನ್ನು ತಗೊಂಡ್ರೆ ಆ ಪ್ರಮಾಣವನ್ನು ಏನಂತ ಕರಿತೀವಿ ಮಕ್ಕಳ? 1 ಮಿಲಿಲೀಟರ್ ಅಂತ ಕರಿತೀವಿ. ಹಾಗಾದರೆ 1 ಮಿಲಿಲೀಟರ್ ದ್ರವ ಅಂದರೆ ಎಷ್ಟು ಅಂತ ನೋಡೋಣವಾ ಮಕ್ಕಳ? 1 ಮಿಲಿಲೀಟರ್ ಅಂದರೆ ಎಷ್ಟು? 1 ಲೀಟರ್ನ 1000ನೇ 1 ಭಾಗ ಅಲ್ವಾ. ನೋಡಿ, ಇಲ್ಲಿ 1 ಲೀಟರ್ ದ್ರವ ಇದೆ ಅಂದ್ರೆ ಇದನ್ನ 1000 ಭಾಗ ಮಾಡಿ 1 ಭಾಗ ದ್ರವ ತಗೊಂಡ್ರೆ ಆ ಗಾತ್ರವನ್ನ 1 ಮಿಲಿಲೀಟರ್ ಅಂತ ಹೇಳ್ತೀವಿ. ನೀವಿಲ್ಲಿ ಸಿರಿಂಜ್ ನಲ್ಲಿ ನೋಡಬಹುದು ಮಕ್ಕಳ, ಇದು 0.5 ಇದೆ, ಇಲ್ಲೆಷ್ಟಿದೆ? 1 ಇದೆ ಅಲ್ವಾ. ಅಂದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ದ್ರವ ಇದೆಯೋ ಅದನ್ನೇ ನಾವು 1 ಮಿಲಿಲೀಟರ್ ದ್ರವ ಅಂತ ಕರಿತೀವಿ.
ಮಕ್ಕಳ, ನಾವು ನಿತ್ಯ ಜೀವನದಲ್ಲಿ ಕೆಲವೊಂದು ಆದರ್ಶಮಾನಗಳನ್ನು ಸಾಮಾನ್ಯವಾಗಿ ಬಳಸ್ತಾನೆ ಇರ್ತೀವಿ. ಅದರಲ್ಲಿ ಪ್ರಮುಖವಾಗಿ 1 ಲೀಟರ್ ಅಂದರೆ ಎಷ್ಟು ಮಿಲಿಲೀಟರ್? 1000 ಮಿಲಿಲೀಟರ್. ನಿಮ್ಗೆಲ್ರಿಗೂ ಗೊತ್ತೇ ಇದೆ, 1 ಲೀಟ್ರ್ ಹಾಲು ತರ್ತೀವಿ, 1 ಲೀಟ್ರ್ ಎಣ್ಣೆ ತರ್ತೀವಿ ಅಲ್ವಾ. 1 ಲೀಟ್ರ್ ಅಂದರೆ ಎಷ್ಟು ಗಾತ್ರ ಇರುತ್ತೆ ಅಂತ ಗೊತ್ತು. ಅದರಲ್ಲಿ ಎಷ್ಟು ಮಿಲಿಲೀಟರ್ ಇರುತ್ತೆ ಮಕ್ಕಳ? 1000 ಮಿಲಿಲೀಟರ್ ಇರುತ್ತೆ. ಅದೇ ರೀತಿ 1/4 ಲೀಟರ್ ಅಂತ ಹೇಳ್ತೀವಿ. 1/4 ಲೀಟ್ರ್ ಮೊಸರು ಕೊಡಿ ಅಂತ ಹೇಳ್ತೀವಲ್ವಾ. 1/4 ಲೀಟರ್ ಅಂದರೆ ಎಷ್ಟು ಮಿಲಿಲೀಟರ್ ಹಾಗಾದರೆ? ವೆರಿ ಗುಡ್, 250 ಮಿಲಿಲೀಟರ್ ದ್ರವನ 1/4 ಲೀಟರ್ ಅಂತ ಹೇಳ್ತೀವಿ. ಅರ್ಧ ಲೀಟರ್ ಅಂದರೆ ಎಷ್ಟು ಹಾಗಾದರೆ? ವೆರಿ ಗುಡ್, ಎಲ್ಲರೂ ಹೇಳ್ತಾ ಇದ್ದೀರಲ್ವಾ, 500 ಮಿಲಿಲೀಟರ್. ಅದೇ ರೀತಿ 3/4 ಲೀಟರ್ ಅಂದರೆ ಎಷ್ಟು? ವೆರಿ ಗುಡ್, ಎಷ್ಟು? 750 ಮಿಲಿಲೀಟರ್. 3/4 ಲೀಟ್ರ್ ಜ್ಯೂಸ್ ಬಾಟಲ್ ಎಲ್ಲ ಬರುತ್ತಲ್ವಾ, ನೋಡಿರ್ಬೋದು ನೀವು. ಅದೇ ಥರ 1 ಕಿಲೋ ಲೀಟರ್ ಅಂದರೆ ಎಷ್ಟು ಮಕ್ಕಳ? 1000 ಲೀಟರ್. 1000 ಲೀಟ್ರನ್ನು ಹಾಕಿದಾಗ ಬರುವಂತಹ ದ್ರವದ ಗಾತ್ರವನ್ನು ಏನಂತ ಕರಿತೀವಿ? 1 ಕಿಲೋ ಲೀಟರ್ ಅಂತ ಕರಿತೀವಿ. ಮಕ್ಕಳ, ಲೀಟ್ರನ್ನು ಈ ರೀತಿ ಲೀ ಅಂತ ಬರಿತೀವಿ. ಅದೇ ಥರ ಮಿಲಿ ಲೀಟರನ್ನು ಮಿ ಲೀ ಅಂತ ಬರಿತೀವಿ. ಹಾಗೂ ಕಿಲೋ ಲೀಟರನ್ನು ಕಿ ಲೀ ಅಂತ ಸಾಮಾನ್ಯವಾಗಿ ನಾವು ಬರಿತೀವಿ. ಮಕ್ಕಳ, ನಾವಿವಾಗ ದ್ರವವನ್ನು ಅಳೆಯುವ ಬೇರೆ ಬೇರೆ ರೀತಿಯ ಅಳತೆ ಪಾತ್ರಗಳನ್ನು ಸಂಕ್ಷಿಪ್ತವಾಗಿ ಪರಿಚಯ ಮಾಡ್ಕೊಳ್ಳೋಣವಾ? ಮಕ್ಕಳ, ಗಾತ್ರವನ್ನು ಅಳೆಯುವ ಬೇರೆ ಬೇರೆ ಅಳತೆ ಪಾತ್ರೆಗಳನ್ನು ನೀವಿಲ್ಲಿ ಗಮನಿಸಬಹುದು. ನೋಡಿ, ಇದು 10 ml. ಇದರಲ್ಲಿ 5 ml, 2.5 ml ಸಹ ಮಾರ್ಕ್ ಇರುತ್ತೆ. ಅದನ್ನು ಸಹ ನಾವು ಅಳತೆ ಮಾಡಬಹುದು. ಇದು 15 ml, ಇದು 50 ml, ಇದು 100 ml, ಇದು 250 ml. 250 ml ಅಂದ್ರೆ 1/4 ಲೀಟರ್. ಇದು 500 ml. 500 ml ಅಂದ್ರೆ ಎಷ್ಟು ಮಕ್ಕಳ? ಅರ್ಧ ಲೀಟರ್. ಇದು 1000 ml. 1000 ml ಅಂದ್ರೆ 1 ಲೀಟರ್. ಈ ರೀತಿ ಬೇರೆ ಬೇರೆ ಅಳತೆ ಪಾತ್ರೆಗಳು ಇರುತ್ತೆ. ಬೇರೆ ಬೇರೆ ರೀತಿಯ ಗಾತ್ರವನ್ನು ಅಳೆಯೋದಕ್ಕೆ ಸಹಾಯ ಆಗುತ್ತೆ. ನೋಡಿದ್ರಲ್ವಾ ಮಕ್ಕಳ ವಿಡಿಯೋನಲ್ಲಿ ಯಾವ್ಯಾವ ರೀತಿಯ ಅಳತೆ ಪಾತ್ರೆಗಳಿಂದ ನಾವು ದ್ರವವನ್ನು ಅಳಿತೀವಿ ಅಂತ. ಈಗ ದೊಡ್ಡ ಆದರ್ಶಮಾನವನ್ನು ಚಿಕ್ಕ ಆದರ್ಶಮಾನಕ್ಕೆ ಹೇಗೆ ಪರಿವರ್ತಿಸೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಲಾಸ್ಟ್ ಪೀರಿಯಡಲ್ಲಿ ತಿಳ್ಕೊಂಡಿದ್ದೀರಾ ತೂಕದ ದೊಡ್ಡ ಆದರ್ಶಮಾನವನ್ನು ಚಿಕ್ಕ ಆದರ್ಶಮಾನಕ್ಕೆ ಹೇಗೆ ಪರಿವರ್ತನೆ ಮಾಡಬೇಕು ಅಂತ. ಅದೇ ರೀತಿ ಗಾತ್ರದ ದೊಡ್ಡ ಆದರ್ಶಮಾನವನ್ನು ಚಿಕ್ಕ ಆದರ್ಶಮಾನಕ್ಕೆ ಪರಿವರ್ತನೆ ಮಾಡ್ತೀವಿ. ಯಾವಾಗಲೂ ದೊಡ್ಡ ಆದರ್ಶಮಾನವನ್ನು ಚಿಕ್ಕ ಆದರ್ಶಮಾನಕ್ಕೆ ಪರಿವರ್ತನೆ ಮಾಡುವಾಗ ಏನು ಮಾಡಬೇಕು? ಗುಣಿಸಬೇಕು. ಇದಕ್ಕೆ ಉದಾಹರಣೆ ನೋಡೋಣವಾ? ಮೊದಲಿಗೆ 4 ಕಿಲೋ ಲೀಟರ್ ಗಾತ್ರವು ಎಷ್ಟು ಲೀಟರ್ಗೆ ಸಮ? ನೋಡಿ ಮಕ್ಕಳ, ಇಲ್ಲೊಂದು ಡ್ರಮ್ ಇದೆ ಅಂದ್ಕೊಳ್ಳಿ. ಇದರಲ್ಲಿ 4 ಕಿಲೋ ಲೀಟರ್ ನೀರಿದೆ ಅಂದರೆ ಅದನ್ನು ಎಷ್ಟು ಲೀಟರ್ ಅಂತ ಹೇಳ್ಬೋದು ಹಾಗಾದರೆ? ನಿಮಗೆ ಗೊತ್ತು, ಮೊದಲಿಗೆ 1 ಕಿಲೋ ಲೀಟರ್ ಅಂದರೆ ಎಷ್ಟು ಲೀಟರ್? 1000 ಲೀಟರ್. ಈಗ ಸುಲಭವಾಗಿ ಉತ್ತರ ಹೇಳ್ತೀರಲ್ವಾ? 1 ಕಿಲೋ ಲೀಟ್ರಿಗೆ 1000 ಲೀಟರ್ ಆದರೆ 4 ಕಿಲೋ ಲೀಟ್ರಿಗೆ ಎಷ್ಟಾಗುತ್ತೆ? 4000 ಲೀಟರ್ ಆಗುತ್ತೆ. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. 4 ಕಿಲೋ ಲೀಟರನ್ನು ಲೀಟರ್ಗೆ ಪರಿವರ್ತನೆ ಮಾಡುವಾಗ ಏನು ಮಾಡಬೇಕು ಮಕ್ಕಳ? 1000ದಿಂದ ಗುಣಿಸ್ಬೇಕು. ಹಾಗಾಗಿ 4 × 1000 ಅಂತ ಮಾಡಿದ್ದೀನಿ. ಉತ್ತರ ಎಷ್ಟಾಗುತ್ತೆ? 4000. ಹಾಗಾದರೆ 4 ಕಿಲೋ ಲೀಟರ್ ಅಂದರೆ ಎಷ್ಟು ಲೀಟರ್? 4000 ಲೀಟರ್. ನೋಡಿ ಮಕ್ಕಳ, ಕಿಲೋ ಲೀಟರನ್ನು ಲೀಟರ್ಗೆ ಪರಿವರ್ತಿಸುವಾಗ ಏನು ಮಾಡಬೇಕು ಅಂತ ಗೊತ್ತಾಯಿತು? 1000ದಿಂದ ಗುಣಿಸ್ಬೇಕು ಅಂತ ಗೊತ್ತಾಯಿತು. ಹಾಗಾದರೆ ಇವಳಿಗೊಂದು ಡೌಟು, ಹೆಕ್ಟೋ ಲೀಟರನ್ನು ಲೀಟರ್ಗೆ ಪರಿವರ್ತನೆ ಮಾಡೋಕ್ಕೆ ಏನು ಮಾಡಬೇಕು? ಎಷ್ಟರಿಂದ ಗುಣಿಸ್ಬೇಕಾಗಾದರೆ ನೋಡೋಣವಾ? ನೋಡಿ, 5 ಹೆಕ್ಟೋ ಲೀಟರ್ ಗಾತ್ರವು ಎಷ್ಟು ಲೀಟರ್ಗೆ ಸಮ ಅಂತ ಇಲ್ಲೊಂದು ಸಮಸ್ಯೆ ಇದೆ. 1 ಹೆಕ್ಟೋ ಲೀಟರ್ ಅಂದರೆ ಎಷ್ಟು ಮಕ್ಕಳ? ವೆರಿ ಗುಡ್, 100 ಲೀಟರ್ ಅಲ್ವಾ? ಹಾಗಾದರೆ 5 ಹೆಕ್ಟೋ ಲೀಟರ್ ಅಂದರೆ ಎಷ್ಟು? ವೆರಿ ಗುಡ್, ಎಲ್ಲರೂ ಇವಾಗಲೇ ಉತ್ತರ ಹೇಳ್ತಿದ್ದೀರಾ. 500 ಲೀಟರ್ ಅಂತ ಬರುತ್ತೆ ಅಲ್ವಾ? ಹೇಗೆ ಮಾಡಬೇಕು? 5 × 100 ಅಂತ ಮಾಡಬೇಕು. ಉತ್ತರ ಎಷ್ಟಾಗುತ್ತೆ? 500. ಹಾಗಾಗಿ 5 ಹೆಕ್ಟೋ ಲೀಟರ್ ಗಾತ್ರ ಎಷ್ಟು ಲೀಟರ್ಗೆ ಸಮ ಆಗುತ್ತೆ ಮಕ್ಕಳ? 500 ಲೀಟರ್ಗೆ ಸಮ ಆಗುತ್ತೆ. 17 ಡೆಕಾ ಲೀಟರ್ ಗಾತ್ರವು ಎಷ್ಟು ಲೀಟರ್ಗೆ ಸಮ ಅಂತ ಇನ್ನೊಂದು ಪ್ರಶ್ನೆ ಇದೆ. 1 ಡೆಕಾ ಲೀಟರ್ ಅಂದರೆ ಎಷ್ಟು ಲೀಟರ್ ಮಕ್ಕಳ? ವೆರಿ ಗುಡ್, 10 ಲೀಟರ್. ಹಾಗಾದರೆ 17 ಡೆಕಾ ಲೀಟರ್ನ ಲೀಟರ್ಗೆ ಪರಿವರ್ತನೆ ಮಾಡೋಕ್ಕೆ ಎಷ್ಟರಿಂದ ಗುಣಿಸ್ಬೇಕು ನಾವು? ವೆರಿ ಗುಡ್, 10ರಿಂದ ಗುಣಿಸ್ಬೇಕಲ್ವಾ? 17 10 ಎಷ್ಟು ಬರುತ್ತೆ? 170. ಹಾಗಾಗಿ 17 ಡೆಕಾ ಲೀಟರ್ ಅಂದರೆ ಎಷ್ಟಂತ ಗೊತ್ತಾಯಿತು ಮಕ್ಕಳ ನಮಗೆ? 170 ಲೀಟರ್ ಅಂತ
ಗೊತ್ತಾಯಿತು ಮಕ್ಕಳ. ಇಷ್ಟೊತ್ತೇನು ಮಾಡಿದ್ವಿ? ದೊಡ್ಡ ಆದರ್ಶಮಾನವನ್ನು ಚಿಕ್ಕ ಆದರ್ಶಮಾನಕ್ಕೆ ಪರಿವರ್ತನೆ ಮಾಡಿದ್ವಿ. ಎಲ್ಲ ಏನು ಮಾಡಬೇಕು? ಗುಣಿಸ್ಬೇಕು. ಈಗ ಗಾತ್ರದ ಚಿಕ್ಕ ಆದರ್ಶಮಾನವನ್ನು ದೊಡ್ಡ ಆದರ್ಶಮಾನಕ್ಕೆ ಹೇಗೆ ಪರಿವರ್ತನೆ ಮಾಡಬೇಕು? ತೂಕ ಪಾಠದಲ್ಲಿ ಇದನ್ನು ಕಲ್ತಿದ್ದೀರಲ್ವಾ? ಏನು ಮಾಡಬೇಕು? ಭಾಗಿಸ್ಬೇಕು. ಯಾವಾಗಲೂ ಚಿಕ್ಕ ಆದರ್ಶಮಾನವನ್ನು ದೊಡ್ಡ ಆದರ್ಶಮಾನಕ್ಕೆ ಪರಿವರ್ತನೆ ಮಾಡುವಾಗ ಭಾಗಾಕಾರವನ್ನು ಮಾಡಬೇಕು. ಯಾವುದರಿಂದ ಭಾಗಿಸ್ಬೇಕು ಅನ್ನೋದು ಆ ಲೆಕ್ಕದ ಮೇಲೆ ಅವಲಂಬಿತ ಆಗಿರುತ್ತೆ. ಮೊದಲಿಗೆ 7000 ಲೀಟರ್ ಗಾತ್ರವು ಎಷ್ಟು ಕಿಲೋ ಲೀಟರ್ಗೆ ಸಮ ಅಂತ ಇಲ್ಲೊಂದು ಪ್ರಶ್ನೆ ಇದೆ ಮಕ್ಕಳ. ನಿಮಗೆ ಗೊತ್ತು 1000 ಲೀಟರ್ ಅಂದರೆ 1 ಕಿಲೋ ಲೀಟರ್ ಅಲ್ವಾ? 7000 ಲೀಟರ್ ಅಂದರೆ ಎಷ್ಟು ಕಿಲೋ ಲೀಟರ್ ಆಗುತ್ತೆ? ಏನು ಮಾಡಬೇಕು? 7000ನ 1000ದಿಂದ ಭಾಗಿಸ್ಬೇಕು. 7000ನ 1000ದಿಂದ ಭಾಗಿಸಿದಾಗ ಉತ್ತರ ಎಷ್ಟು ಬರುತ್ತೆ ಮಕ್ಕಳ? 7 ಬರುತ್ತೆ. ಹಾಗಾಗಿ 7000 ಲೀಟರ್ ಗಾತ್ರವು ಎಷ್ಟು ಕಿಲೋ ಲೀಟರ್ಗೆ ಸಮ ಆಯಿತು? 7 ಕಿಲೋ ಲೀಟರ್ಗೆ ಸಮ ಆಯಿತು. ಇನ್ನೊಂದು ಪ್ರಶ್ನೆ ಇದೆ ಮಕ್ಕಳ. 15000 ಮಿಲಿಲೀಟರ್ ಗಾತ್ರವು ಎಷ್ಟು ಲೀಟರ್ಗೆ ಸಮ? ಇಲ್ಲೊಂದು ಬಕೆಟ್ನಲ್ಲಿ 15000 ಮಿಲಿಲೀಟರ್ ನೀರಿದೆ ಅಂತ ಅಂದ್ಕೊಳ್ಳಿ. ಅದನ್ನು ಎಷ್ಟು ಲೀಟರ್ ಅಂತ ನಾವೀಗ ಕಂಡುಹಿಡಿಬೇಕು. ಏನು ಮಾಡಬೇಕು? ಮೊದಲಿಗೆ 1000 ಮಿಲಿಲೀಟರ್ ಅಂದರೆ ಎಷ್ಟು ಲೀಟರ್ ಆಗುತ್ತೆ ಮಕ್ಕಳ? 1 ಲೀಟರ್ ಆಗುತ್ತೆ ಅಲ್ವಾ? ಹಾಗಾದರೆ 15000 ಮಿಲಿಲೀಟರ್ ಅಂದರೆ ಎಷ್ಟು ಲೀಟರ್ ಅಂತ ಕಂಡುಹಿಡಿಯೋದಕ್ಕೆ ಎಷ್ಟಿಂದ ಭಾಗಿಸ್ಬೇಕು? 1000ದಿಂದ ಭಾಗಿಸ್ಬೇಕು. 15000ಕ್ಕೆ 1000ದಿಂದ ಭಾಗಿಸಿದಾಗ ಉತ್ತರ ಎಷ್ಟು ಬರುತ್ತೆ ಮಕ್ಕಳ? ಅಲ್ಲಿ ಇಲ್ಲೂ 3 ಇಲ್ಲೂ 3 ಇರೋದ್ರಿಂದ ಅದನ್ನು ಹೊಡಿಬಹುದು. ಉತ್ತರ 15 ಬರುತ್ತೆ. ಹಾಗಾಗಿ 15000 ಮಿಲಿಲೀಟರ್ ಅಂದರೆ ಎಷ್ಟು ಲೀಟರ್ ಆಯಿತು ಮಕ್ಕಳ? 15 ಲೀಟರ್ಗೆ ಸಮ ಆಗುತ್ತೆ. ಈಗ ನಾವು ಗಾತ್ರಕ್ಕೆ ಸಂಬಂಧಿಸಿದ ಕೆಲವೊಂದು ಸಮಸ್ಯೆಗಳನ್ನು ಪರಿಹಾರ ಮಾಡೋಣ. ಮೊದಲಿಗೆ ಇವುಗಳನ್ನು ಕೂಡಿರಿ ಅಂತ ಇಲ್ಲೊಂದು ಸಮಸ್ಯೆ ಇದೆ. 12 ಲೀಟರ್ 500 ಮಿಲಿಲೀಟರ್, 8 ಲೀಟರ್ 300 ಮಿಲಿಲೀಟರ್, 9 ಲೀಟರ್ 600 ಮಿಲಿಲೀಟರ್. ಇವು ಮೂರನ್ನ ಏನು ಮಾಡಬೇಕಂತೆ? ಕೂಡಿಸ್ಬೇಕಂತೆ. ನೋಡಿ, ಕೂಡಿಸುವಾಗ ನಾವೇನು ಮಾಡೋಣ? ಲೀಟರ್ ಕೆಳಗೆ ಲೀಟರ್ನ ಹಾಕ್ಕೊಳ್ಳೋಣ, ಮಿಲಿಲೀಟರ್ ಕೆಳಗೆ ಮಿಲಿಲೀಟರನ್ನು ಬರ್ಕೊಳ್ಳೋಣ. ಮೊದಲಿಗೆ ಯಾವುದಿದೆ? 12 ಲೀಟರ್ 500 ಮಿಲಿಲೀಟರ್ ಅಂತಿದೆಯಲ್ವಾ? ನೋಡಿ, ಲೀಟರ್ ಕೆಳಗೆ 12 ಬರೆದಿದ್ದೀನಿ, ಮಿಲಿಲೀಟರ್ ಕೆಳಗೆ ಎಷ್ಟು ಬರೆದಿದ್ದೀನಿ ಮಕ್ಕಳ? 500ನ್ನು ಬರೆದಿದ್ದೀನಿ. ಇದೇ ರೀತಿ ಈಗ 8 ಲೀಟರ್ 300 ಮಿಲಿಲೀಟರನ್ನು ಬರಿಬೇಕು. ಹೇಗೆ ಬರಿಬೇಕು? ವೆರಿ ಗುಡ್, ಇವಾಗಲೇ ಗೊತ್ತಾಯ್ತಲ್ವಾ? 8ನ್ನ ಲೀಟರ್ ಕೆಳಗೆ ಬರಿಬೇಕು, 300ನ್ನು ಮಿಲಿಲೀಟರ್ ಕೆಳಗೆ ಬರಿಬೇಕು. ಯಾವ್ದು ಉಳ್ಕೊಂತಿನ್ನು? 9 ಲೀಟರ್ 600 ಮಿಲಿಲೀಟರ್ ಉಳ್ಕೊಂತಲ್ವಾ? 9ನ್ನ ಲೀಟರ್ ಕೆಳಗೆ ಬರಿಬೇಕು, 600ನ್ನು ಮಿಲಿಲೀಟರ್ ಕೆಳಗೆ ಬರಿಬೇಕು. ಈಗೇನು ಮಾಡಬೇಕು? ಇದೆಲ್ಲನ ಕೂಡಿಸ್ಬೇಕಲ್ವಾ? ಕೂಡ್ಸೋಣವಾ? ಮೊದಲಿಗೆ ಏನು ಮಾಡೋಣ? ಮಿಲಿಲೀಟರ್ನ ಕೂಡ್ಸೋಣ. ನೋಡಿ ಮಕ್ಕಳ, 500 ಪ್ಲಸ್ 300 ಪ್ಲಸ್ 600 ಮಿಲಿಲೀಟರ್ ಇದೆಯಲ್ವಾ? ಇದನ್ನೆಲ್ಲನ ನಾವೇನು ಮಾಡೋಣ? ಈಗ ಕೂಡ್ಸೋಣ. 500 ಪ್ಲಸ್ 300 ಅಂದರೆ 800, 800 ಪ್ಲಸ್ 600 ಮಾಡಿದ್ರೆ ಎಷ್ಟು ಬರುತ್ತೆ ಮಕ್ಕಳ? 1400 ಬರುತ್ತೆ. ನಿಮ್ಗೆ ಇವಾಗಲೇ ಗೊತ್ತು, 1000 ಮಿಲಿಲೀಟ್ರ್ ಅಂದರೆ 1 ಲೀಟ್ರ್ ಅಲ್ವಾ? ಹಾಗಾಗಿ 1400 ಇರುತ್ತಲ್ವಾ? ಅದರಲ್ಲಿ 1000ನ ಏನು ಮಾಡೋಣ? 1 ಲೀಟ್ರಿಗೆ ಹಾಕ್ಕೊಳ್ಳೋಣ. ಉಳ್ಕೊಂಡಿರೋ 400ನ್ನು ಮಿಲಿಲೀಟರ್ ಕೆಳಗಡೆ ಬರೆಯೋಣ. ಯಾಕೆ ಅಂತ ಗೊತ್ತಾಯ್ತಲ್ವಾ ಮಕ್ಕಳ? 1400 ಮಿಲಿಲೀಟರ್ ಅಂದರೆ 1000 ಪ್ಲಸ್ 400 ಅಂತ ಬರಿಬಹುದು. 1000 ಮಿಲಿಲೀಟರ್ ಅಂದರೆ 1 ಲೀಟರ್ ಆಗುತ್ತೆ. ಅದನ್ನು ಲೀಟರ್ಗೆ ತಗೊಳ್ಳೋಣ. ಆ 400 ಮಿಲಿಲೀಟರನ್ನು ಅಲ್ಲಿ ಬರೆದಿದ್ದೀನಿ. ಈಗ ಲೀಟರ್ನ ಕೂಡ್ಸೋಣವಾ? 12 ಪ್ಲಸ್ 8 20, 20 ಪ್ಲಸ್ 9 ಎಷ್ಟಾಯಿತು? 29 ಆಯಿತು. 1 ದಶಕ ಇತ್ತಲ್ವಾ? ಸೇರಿಸಿದ್ರೆ ಎಷ್ಟಾಗುತ್ತೆ? 30 ಆಗುತ್ತೆ. ನೋಡಿ ಮಕ್ಕಳ, ಇದ್ರ ಉತ್ತರ ಎಷ್ಟಾಯ್ತು ಹಾಗಾದರೆ? 30 ಲೀಟರ್ 400 ಮಿಲಿಲೀಟರ್ ಆಗುತ್ತೆ. ಗೊತ್ತಾಯ್ತಲ್ವಾ ಮಕ್ಕಳ ಹೇಗೆ ಕೂಡಿಸ್ಬೇಕು ಅಂತ? ನಿಮ್ಮ ಮನೇಲಿ ಹಾಲು ತರ್ತಾರೆ, ಎಣ್ಣೆ ತರ್ತಾರೆ, ಅಥವಾ ಇನ್ಯಾವುದೋ ದ್ರವ ಪದಾರ್ಥ ತರ್ತಾರೆ ಅಂದರೆ ಅದರಲ್ಲಿ ಬರ್ದಿರೋ ಅಳತೆನ ಇದೇ ರೀತಿ ಕೂಡಿಸ್ಬಿಟ್ಟು ಅಭ್ಯಾಸ ಮಾಡಿ. ಆಯಿತಾ ಮಕ್ಕಳ? ಈಗ ಇನ್ನೊಂದು ಸಮಸ್ಯೆ ನೋಡೋಣ. ಒಬ್ಬ ಹಾಲಿನ ವ್ಯಾಪಾರಿ ಬಳಿ 25 ಲೀಟರ್ ಹಾಲು ಇದೆ. ಇದರಲ್ಲಿ ಅವನು 16 ಲೀಟರ್ 750 ಮಿಲಿಲೀಟರ್ ಹಾಲನ್ನು ಮಾರಿದನು. ಅವನಲ್ಲಿ ಉಳಿದಿರುವ ಹಾಲು ಎಷ್ಟು? ಪ್ರಶ್ನೆ ಅರ್ಥ ಆಯ್ತಲ್ವ ಮಕ್ಕಳ? ಒಬ್ಬ ಹಾಲು ವ್ಯಾಪಾರಿ ಬಳಿ ಎಷ್ಟು ಹಾಲಿರುತ್ತಂತೆ? 25 ಲೀಟರ್ ಹಾಲು ಇರುತ್ತೆ. ಎಷ್ಟು ಹಾಲನ್ನು ಮಾರ್ತಾನೆ ಅವನು? ವೆರಿ ಗುಡ್, 16 ಲೀಟರ್ 750 ಮಿಲಿಲೀಟರ್ ಹಾಲನ್ನು ಮಾರ್ತಾನೆ ಅಂದಾಗ ಅವನ ಹತ್ರ ಎಷ್ಟು ಹಾಲು ಉಳಿಯುತ್ತೆ? ಏನು ಮಾಡಬೇಕು? ವೆರಿ ಗುಡ್, ಎಲ್ಲರೂ ಹೇಳ್ತಾ ಇದ್ದೀರಲ್ವಾ?
ವ್ಯವಕಲನ ಮಾಡಬೇಕು. ಮಾಡೋಣವಾ? ಮೊದಲಿಗೆ ಲೀಟರ್ ಮಿಲಿಲೀಟರ್ ಅಂತ ಬರ್ಕೊಂಡಿದ್ದೀನಿ. ಮೊದಲಿಗೆ ಅವನ ಹತ್ರ ಎಷ್ಟು ಹಾಲಿತ್ತು? 25 ಲೀಟರ್ ಹಾಲಿತ್ತಲ್ವಾ, ಅದನ್ನು ಇಲ್ಲಿ ಬರ್ದಿದ್ದೀನಿ 25 ಲೀಟರ್. ಇಲ್ಲಿ ಮಿಲಿಲೀಟರ್ ಬರ್ದಿಲ್ಲ, ಯಾಕಂದರೆ ಅವನ ಹತ್ರ ಬರೀ 25 ಲೀಟರ್ ಹಾಲಿತ್ತು. ಎಷ್ಟು ಹಾಲನ್ನು ಮಾರ್ದ ಅವನು? 16 ಲೀಟರ್ 750 ಮಿಲಿಲೀಟರ್ ಹಾಲನ್ನು ಮಾರ್ತಾನೆ. ಹಾಗಾದರೆ ಉಳಿದಿರೋ ಹಾಲು ಬೇಕು ಅಂದರೆ ಏನು ಮಾಡಬೇಕು? ಕಳಿಬೇಕಲ್ವಾ? ನೋಡಿ ಮಕ್ಕಳ, ಇಲ್ಲಿ 750 ಮಿಲಿಲೀಟರ್ನ ಮೊದಲಿಗೆ ಕಳಿಬೇಕು. ಆದರೆ ಇಲ್ಲಿ ಈ ಕಡೆ ಕಳಿಯೋದಕ್ಕೆ ಸಂಖ್ಯೆನೇ ಇಲ್ಲ. ಏನು ಮಾಡಬೇಕಾಗಾದ್ರೆ 25 ಲೀಟ್ರ್ ಇದೆಯಲ್ವಾ, ಅದರಿಂದ 1 ಲೀಟರ್ನ ಈ ಕಡೆ ತೊಗೊಂಬರೋಣ. 1 ಲೀಟರ್ ಅಂದರೆ ಎಷ್ಟು ಮಿಲಿಲೀಟರ್? ಇವಾಗಲೇ ತಿಳ್ಕೊಂಡಿದ್ದೀರಲ್ವಾ, 1000 ಮಿಲಿಲೀಟರ್. ಹಾಗಾಗಿ ಇಲ್ಲಿ 1000 ಮಿಲಿಲೀಟರ್ ಆಗುತ್ತೆ. 1000ದಲ್ಲಿ 750 ಕಳೆದ್ರೆ ಎಷ್ಟು ಮಕ್ಕಳ? ವೆರಿ ಗುಡ್, 250 ಮಿಲಿಲೀಟರ್. ಇಲ್ಲಿ ಎಷ್ಟಿರುತ್ತೆ ಇವಾಗ? 25 ಇರುತ್ತಾ? ಇಲ್ಲ. ಯಾಕೆ? 1 ಲೀಟ್ರನ್ನ ಈ ಕಡೆ ತೊಗೊಂಬಂದಿದ್ವಿ. ಉಳ್ಕೊಂಡಿರೋದೆಷ್ಟಲ್ಲಿ? 24. 24ರಲ್ಲಿ 16 ಹೋದರೆ ಎಷ್ಟು ಮಕ್ಕಳ? ವೆರಿ ಗುಡ್, 8 ಲೀಟರ್. ಹಾಗಾದರೆ ಅವನಲ್ಲಿ ಉಳಿದಿರೋ ಹಾಲು ಎಷ್ಟು? 8 ಲೀಟರ್ 250 ಮಿಲಿಲೀಟರ್. ಮಕ್ಕಳ, ಇನ್ನೊಂದು ಸಮಸ್ಯೆನ ನೋಡೋಣ. ಒಂದು ಪಾತ್ರೆಯಲ್ಲಿ 1 ಲೀಟರ್ 800 ಮಿಲಿಲೀಟರ್ ಚಹಾ ಇದೆ. ಇದನ್ನು ಒಂದೇ ಅಳತೆಯ 12 ಲೋಟಗಳಿಗೆ ಸಮನಾಗಿ ಹಂಚಲಾಗಿದೆ. ಹಾಗಾದರೆ ಪ್ರತಿ ಲೋಟದಲ್ಲಿರುವ ಚಹಾ ಎಷ್ಟು? ಪ್ರಶ್ನೆ ಅರ್ಥ ಆಯಿತು ಅಂತ ಭಾವಿಸ್ತೀನಿ ಮಕ್ಕಳ. ನೋಡಿ, ಒಂದು ಪಾತ್ರೆಯಲ್ಲಿ ಎಷ್ಟು ಚಹಾ ಇದೆಯಂತೆ? 1 ಲೀಟರ್ 800 ಮಿಲಿಲೀಟರ್ ಚಹಾ ಇದೆ. ಏನು ಮಾಡಬೇಕಂತ? ಇದನ್ನು 12 ಲೋಟಕ್ಕೆ ಸಮನಾಗಿ ಈ ರೀತಿ ಹಂಚಬೇಕು. ಹಾಗಾದರೆ ಪ್ರತಿ ಲೋಟದಲ್ಲಿ ಎಷ್ಟು ಚಹಾ ಬರುತ್ತೆ ಅಂತ ಕಂಡುಹಿಡಿಬೇಕು. ಯಾವ ಕ್ರಿಯೆ ಮಾಡಬೇಕಿಲ್ಲಿ? ವೆರಿ ಗುಡ್, ಭಾಗಾಕಾರ ಮಾಡಬೇಕಲ್ವಾ? ಮೊದಲಿಗೆ ಏನು ಮಾಡೋಣ? ಲೋಟದಲ್ಲಿರೋ ಚಹಾ ಇದೆಯಲ್ವಾ, 1 ಲೀಟರ್ 800 ಮಿಲಿಲೀಟರ್, ಇದನ್ನು ಪೂರ್ತಿಯಾಗಿ ಮಿಲಿಲೀಟರ್ಗೆ ಪರಿವರ್ತನೆ ಮಾಡ್ಕೊಳ್ಳೋಣ. 1 ಲೀಟರ್ ಅಂದರೆ ಎಷ್ಟು ಮಿಲಿಲೀಟರ್ ಮಕ್ಕಳ? 1000 ಮಿಲಿಲೀಟರ್. ಹಾಗಾದರೆ 1 ಲೀಟರ್ 800 ಮಿಲಿಲೀಟರ್ ಅಂದರೆ ಎಷ್ಟಾಗುತ್ತೆ? 1800 ಮಿಲಿಲೀಟರ್ ಆಗುತ್ತೆ. ಯಾಕೆ ಅಂತ ಗೊತ್ತಾಯ್ತಲ್ವಾ? 1 ಲೀಟರ್ ಅಂದರೆ 1000 ಮಿಲಿಲೀಟರ್, 1000 ಪ್ಲಸ್ ಅಲ್ಲಿ 800 ಮಿಲಿಲೀಟರ್ ಇದೆಯಲ್ವಾ, ಅವೆರಡನ್ನ ಕೂಡಿಸಿದ್ರೆ ಎಷ್ಟು ಬರುತ್ತೆ? 1800 ಮಿಲಿಲೀಟರ್ ಬರುತ್ತೆ. ಈಗ ಪ್ರತಿ ಲೋಟದಲ್ಲಿರೋ ಚಹಾ ಕಂಡುಹಿಡಿಬೇಕು ಅಂದರೆ 1800ಕ್ಕೆ ಎಷ್ಟರಿಂದ ಭಾಗಿಸ್ಬೇಕು ಮಕ್ಕಳ? 12ರಿಂದ ಭಾಗಿಸ್ಬೇಕು. ಯಾಕೆ? 12 ಲೋಟಕ್ಕೆ ಹಂಚಬೇಕಲ್ವ ನಾವು, ಅದಕ್ಕೆ 12ರಿಂದ ಭಾಗಿಸೋಣ. ಇವಾಗ ನೋಡಿ, ಮೊದಲಿಗೆ 18 ಇದೆ. ಎಷ್ಟು ಸಲ ಹೋಗುತ್ತೆ 12? 1 ಸಲ ಹೋಗುತ್ತೆ. 12 ಓನ್ಲಿ 12 ಅಂತ ಬರೆದಿದ್ದೀನಿ. ಈಗೇನು ಮಾಡಬೇಕು? 18ರಲ್ಲಿ 12 ಕಳೆದ್ರೆ ಎಷ್ಟು? 6. ಈಗ 0 ಇಳಿಸ್ಕೊಳ್ಳೋಣವಾ? ಎಷ್ಟಾಯಿತು? 60 ಆಯಿತು. 12 ಎಷ್ಟಲಿ 60 ಮಕ್ಕಳ? ವೆರಿ ಗುಡ್, 12 5ಲಿ 60. 60ರಲ್ಲಿ 60 ಹೋದರೆ 0. ಇನ್ನೂ ಒಂದು 0 ಇದೆಯಲ್ವಾ, ಅದನ್ನು ಇಳಿಸ್ಕೊಳ್ಳೋಣ. ಈಗ 0 ಅಂದರೆ ಎಷ್ಟು ಸಲ ಬಾಗಿಸಿ ಹೋಗುತ್ತೆ? 12 0ಲಿ 0. ಹಾಗಾಗಿ ಪ್ರತಿ ಲೋಟದಲ್ಲಿರುವ ಚಹಾ ಎಷ್ಟು ಅಂತ ಗೊತ್ತಾಯಿತು ಮಕ್ಕಳ? 150 ಮಿಲಿಲೀಟರ್. ಅರ್ಥ ಆಯ್ತಲ್ವಾ ಮಕ್ಕಳ? ಅದೇ ರೀತಿ ಇನ್ನೊಂದು ಸಮಸ್ಯೆ ಇದೆ. ಒಬ್ಬ ವ್ಯಕ್ತಿಯು ಒಂದು ದಿನಕ್ಕೆ 2 ಲೀಟರ್ 300 ಮಿಲಿಲೀಟರ್ ನೀರನ್ನು ಕುಡಿಯುತ್ತಾನೆ. ಹಾಗಾದರೆ 10 ದಿನಗಳಲ್ಲಿ ಅವನು ಎಷ್ಟು ನೀರು ಕುಡಿಯುತ್ತಾನೆ? ಪ್ರಶ್ನೆ ಅರ್ಥ ಆಯ್ತಲ್ವಾ ಮಕ್ಕಳ? ನೀವು ದಿನ ನೀರು ಕುಡಿತೀರಾ. ನೀವು ಎಷ್ಟು ನೀರು ಕುಡಿತೀರಾ? ಕೆಲವರು ಹೆಚ್ಚು ಕುಡಿಯೋದೇ ಇಲ್ಲ ಅಲ್ವಾ? ದಿನಕ್ಕೆ 3ರಿಂದ 4 ಲೀಟರ್ ಆದರೂ ನೀರು ಕುಡಿಬೇಕು. ನೀವು ಚಿಕ್ಕ ಮಕ್ಕಳಾಗಿರೋದ್ರಿಂದ 2ರಿಂದ 3 ಲೀಟರ್ ಆದರೂ ನೀರನ್ನು ಕುಡಿಲೇಬೇಕು. ಒಂದು ದಿನ ಅಷ್ಟು ನೀರು ಕುಡಿದ್ರೆ 10 ದಿನದಲ್ಲಿ ಎಷ್ಟು ನೀರು ಕುಡಿತೀವಿ? ಈ ರೀತಿಯ ಲೆಕ್ಕನ ನೀವು ಸಹ ಪರಿಹಾರ ಮಾಡ್ಬೋದಲ್ವಾ? ನೀವು ಕುಡ್ದಿರೋ ನೀರಿನ ಪ್ರಮಾಣನ ಅಳತೆ ಮಾಡಿಕೊಂಡು 10 ದಿನದಲ್ಲಿ ನೀವು ಎಷ್ಟು ನೀರು ಕುಡಿತೀರಾ ಅಂತ ಕಂಡುಹಿಡಿಬಹುದು. ಮೊದಲಿಗೆ ಏನು ಕೊಟ್ಟಿದ್ದಾರೆ ಬರ್ಕೊಳ್ಳೋಣವಾ? ಒಬ್ಬ ವ್ಯಕ್ತಿಯು ಒಂದು ದಿನಕ್ಕೆ ಕುಡಿಯುವ ನೀರು ಎಷ್ಟು ಮಕ್ಕಳ? 2 ಲೀಟರ್ 300 ಮಿಲಿಲೀಟರ್. ಇದನ್ನು ಮೊದಲಿಗೆ ಮಿಲಿಲೀಟರ್ಗೆ ಪರಿವರ್ತನೆ ಮಾಡ್ಕೊಳ್ಳೋಣ. 1 ಲೀಟರ್ ಅಂದರೆ ಎಷ್ಟು ಮಿಲಿಲೀಟರ್? 1000 ಮಿಲಿಲೀಟರ್. ಹಾಗಾದರೆ 2 ಲೀಟರ್ 300 ಮಿಲಿಲೀಟರ್ ಅಂದರೆ ಎಷ್ಟು ಮಿಲಿಲೀಟರ್ ಆಗುತ್ತೆ? ವೆರಿ ಗುಡ್, ಎಲ್ಲರೂ ಹೇಳ್ತಾ ಇದ್ದೀರಲ್ಲ, 2300 ಮಿಲಿಲೀಟರ್. ಯಾಕೆ ಅಂತ ಗೊತ್ತಾಯ್ತಲ್ವಾ? 1 ಲೀಟರ್ ಅಂದರೆ 1000 ಮಿಲಿಲೀಟರ್, 2 ಲೀಟರ್ ಅಂದರೆ 2000 ಮಿಲಿಲೀಟರ್, ಪ್ಲಸ್ ಅಲ್ಲಿ 300 ಮಿಲಿಲೀಟರ್ ಇದೆಯಲ್ವಾ, ಎಲ್ಲನ ಕೂಡಿಸಿದ್ರೆ ಎಷ್ಟು ಬಂತು? 2300 ಮಿಲಿಲೀಟರ್. ಇವನು ಒಂದು ದಿನಕ್ಕೆ ಕುಡಿಯುವ ನೀರು. ಹಾಗಾದರೆ 10 ದಿನದಲ್ಲಿ ಅವನು ಕುಡಿಯೋ ನೀರು ಬೇಕು ಅಂದರೆ ಏನು ಮಾಡಬೇಕು? ವೆರಿ ಗುಡ್, ಗುಣಿಸ್ಬೇಕಲ್ವಾ 10ರಿಂದ. ಹಾಗಾಗಿ 2300ಕ್ಕೆ 10ರಿಂದ ಗುಣಿಸಿದ್ದೀನಿ. ಎಷ್ಟು ಬರುತ್ತೆ?
23,000 ಮಿಲಿಲೀಟರ್ ಬರುತ್ತೆ. ಇದನ್ನು ಲೀಟ್ರಿಗೆ ಪರಿವರ್ತನೆ ಮಾಡೋಣವಾ? ಇವಾಗಲೇ ಗೊತ್ತು ನಿಮಗೆ, ಮಿಲಿಲೀಟರನ್ನು ಲೀಟರ್ಗೆ ಪರಿವರ್ತನೆ ಮಾಡೋದಕ್ಕೆ ಎಷ್ಟರಿಂದ ಭಾಗಿಸ್ಬೇಕು? 1000ದಿಂದ ಭಾಗಿಸ್ಬೇಕು. ಹಾಗಾಗಿ 23,000ಕ್ಕೆ 1000ದಿಂದ ಭಾಗಿಸಿದಾಗ ಉತ್ತರ ಎಷ್ಟು ಬರುತ್ತೆ ಮಕ್ಕಳ? 23 ಲೀಟರ್ ಬರುತ್ತೆ. ಹಾಗಾಗಿ ಅವನು 10 ದಿನಗಳಲ್ಲಿ ಕುಡಿಯುವ ನೀರಿನ ಪ್ರಮಾಣ ಎಷ್ಟು ಮಕ್ಕಳ? 23 ಲೀಟರ್. ಈ ಪಾಠ ಕಲಿತ ನಂತರ ನೀವು ಏನೇನು ಚಟುವಟಿಕೆ ಮಾಡಬೇಕು ಅಂತ ಕೆಲವೊಂದನ್ನು ಇಲ್ಲಿ ಪಟ್ಟಿ ಮಾಡಿದ್ದೀನಿ. ನಿಮ್ಮ ಮನೇಲಿ ರೇಷನ್ ತರ್ತಾರಲ್ವ ಅಂಗಡಿಯಿಂದ, ಆ ರೇಷನ್ಗಳ ತೂಕದ ಮಾಹಿತಿಯನ್ನು ಏನು ಮಾಡಿ ಹಿರಿಯರಿಂದ ಪಡ್ಕೊಳ್ಳಿ. ಪ್ಯಾಕೆಟ್ ಆಗಿದ್ದರೆ ಅದ್ರ ಮೇಲೆ ಬರೆದಿರ್ತಾರೆ ಎಷ್ಟೆಷ್ಟು ತೂಕ ಇರುತ್ತೆ ಅಂತ, ಅದನ್ನೆಲ್ಲ ಗಮನಿಸಿ. ಅದೇ ರೀತಿ ಅಂಗಡಿಗೆ ಹೋಗ್ಬಿಟ್ಟು ಯಾವ ರೀತಿ ಅವರು ತೂಕ ಮಾಡ್ತಾರೆ ಅಂತ ಗಮನಿಸ್ಕೊಳ್ಳಿ. ಅದೇ ರೀತಿ ತೂಕದ ಬಟ್ಟು ಅಂಗಡಿನಲ್ಲಿದ್ದರೆ ಯಾವ್ಯಾವ ರೀತಿಯ ತೂಕದ ಬಟ್ಟುಗಳಿದೆ ಅಂತ ಅದನ್ನು ಗಮನಿಸಿ. ತಂದ ಎಲ್ಲ ರೇಷನ್ಗಳ ತೂಕಗಳ ಮೊತ್ತನ ನೀವು ಕಂಡುಹಿಡೀರಿ. ನಿಮಗೆ ಅಂಗಡಿನಲ್ಲಿ ತೂಕದಲ್ಲಿ ಕೆಲವರು ಮೋಸ ಮಾಡೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ತೂಕದ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ರೆ ಮೋಸ ಹೋಗೋ ಸಾಧ್ಯತೆ ಇರೋದಿಲ್ಲ. ಅದಲ್ಲದೆ ನೀವು ಕುಡಿಯುವ ನೀರಿನ ಲೋಟದ ಗಾತ್ರವನ್ನು ಅಂದಾಜು ಮಾಡಿರಿ. ಅಂದರೆ ನೀವು ದಿನ ನೀರು ಕುಡಿತೀರಲ್ವ, ಆ ಲೋಟ ಎಷ್ಟು ಗಾತ್ರದ್ದಾಗಿರ್ಬೋದು, ಅಂದರೆ 50 ಮಿಲಿಲೀಟರ, 100 ಮಿಲಿಲೀಟರ, 200 ಮಿಲಿಲೀಟರ ಅನ್ನೋದನ್ನು ಅಂದಾಜು ಮಾಡಿ ಒಂದು ದಿನಕ್ಕೆ ನೀವು ಎಷ್ಟು ನೀರು ಕುಡಿತೀರಿ ಅಂತ ಲೆಕ್ಕ ಹಾಕಿ. ನೀವೇನಾದರೂ ಕಡಿಮೆ ನೀರು ಕುಡಿದಿದ್ರೆ ಆ ಪ್ರಮಾಣವನ್ನು ಏನು ಮಾಡಿ ಹೆಚ್ಚಿಸ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಹಾಲು ತರ್ತಾರೆ, ಎಣ್ಣೆ ತರ್ತಾರೆ, ಅದೆಲ್ಲದ್ರ ಪ್ಯಾಕೆಟ್ ಮೇಲೆ ಗಾತ್ರ ಬರೆದಿರ್ತಾರೆ. ಆ ಬರೆದಿರೋ ಗಾತ್ರವನ್ನು ಪರೀಕ್ಷೆ ಮಾಡಿ ಮಕ್ಕಳ. ಗಾತ್ರದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ನಿಮ್ಮ ಮನೆ ಹತ್ರ ಏನಾದರೂ ಹಾಲಿನ ಡೈರಿ ಇದ್ದರೆ ಅಲ್ಲಿ ಹಾಲನ್ನು ಅಳೆಯೋದಕ್ಕೆ ಬೇರೆ ಬೇರೆ ರೀತಿಯ ಅಳತೆ ಪಾತ್ರೆಗಳಿರುತ್ತೆ, ಅದನ್ನು ನೀವು ಪರಿಚಯ ಮಾಡ್ಕೊಳ್ಳಿ. ಆಯಿತಾ ಮಕ್ಕಳ? ನೋಡಿ ಮಕ್ಕಳ, ಇಲ್ಲಿ ಗಾತ್ರದ ಆದರ್ಶಮಾನಗಳನ್ನು ಕೊಟ್ಟಿದ್ದೀನಿ. ಇಲ್ಲಿ 4 ಜನ ಇದ್ದಾರೆ. ನಾನು ಯಾವ್ದು ಹೇಳ್ತೀನೋ ಆ ಆದರ್ಶಮಾನದ ಹತ್ರ ಹೋಗಿ ಅವರು ನಿಂತ್ಕೋತಾರೆ. ಮೊದಲಿದ್ದಾನಲ್ವ ಅವನು 1 ಲೀಟರ್ನ 1000 ಪಟ್ಟು ಇರೋ ಕಡೆ ಹೋಗಿ ನಿಂತ್ಕೋತಾನೆ. ಅವನು ಎಲ್ಲಿ ಹೋಗ್ತಾನೆ ಗೆಸ್ ಮಾಡ್ತೀರಾ? ನೋಡೋಣವಾ ನಿಮ್ಮ ಗೆಸ್ ಕರೆಕ್ಟಾ ಅಂತ. ಅವನೆಲ್ಲೋದ? 1 ಲೀಟರ್ನ 1000 ಪಟ್ಟು ಏನಂತ ಕರಿತೀವಿ? ಕಿಲೋ ಲೀಟರ್ ಅಂತ ಕರಿತೀವಲ್ವ, ಅವನಲ್ಲೋಗಿ ನಿಂತ್ಕೊಂಡ. ಈಗ ಎರಡನೇವನಿದ್ದಾನಲ್ವ, ಅವನೆಲ್ಲೋಗ್ತಾನೆ? 1 ಲೀಟರ್ನ 100ನೇ 1 ಭಾಗಕ್ಕೆ ಹೋಗ್ತಾನೆ. ಎಲ್ಲೋಗ್ತಾನೆ ಗೆಸ್ ಮಾಡ್ತಿದ್ದೀರಾ? ವೆರಿ ಗುಡ್. ನೋಡೋಣವಾ ನಿಮ್ಮ ಗೆಸ್ ಕರೆಕ್ಟಾ ಅಂತ. ನೋಡಿ, 1 ಲೀಟರ್ನ 100ನೇ 1 ಭಾಗಕ್ಕೆ ಏನಂತ ಕರಿತೀವಿ? ಸೆಂಟಿಲೀಟರ್ ಅಂತ ಕರಿತೀವಿ. ಈಗ ಇವನೆಲ್ಲೋಗ್ತಾನೆ? 1 ಲೀಟರ್ನ 1000ನೇ 1 ಭಾಗಕ್ಕೆ ಹೋಗ್ತಾನೆ. 1 ಲೀಟರ್ನ 1000ನೇ 1 ಭಾಗನ ಏನಂತ ಕರಿತೀವಿ ಮಕ್ಕಳ? ಅವನೆಲ್ಲೋಗ್ತಾನೆ ಗೊತ್ತಾಯ್ತಾ? ವೆರಿ ಗುಡ್. ನೋಡೋಣವಾ? ಮಿಲಿಲೀಟರ್. 1 ಲೀಟರ್ನ 1000ನೇ 1 ಭಾಗನ ಮಿಲಿಲೀಟರ್ ಅಂತ ಕರಿತೀವಿ ಅಲ್ವಾ ಮಕ್ಕಳ? ಈಗ ಇನ್ನೊಬ್ಳು ಉಳ್ಕೊಂಡ್ಳು. ಇವಳು 1 ಲೀಟರ್ನ 10 ಪಟ್ಟು ಅದನ್ನು ಏನಂತ ಕರಿತೀವಿ ಆ ಬಾಕ್ಸ್ ಒಳಗೆ ಹೋಗ್ತಾಳೆ. ಎಲ್ಲೋಗ್ತಾಳೆ ಗೆಸ್ ಮಾಡಿದ್ರಾ? ನೋಡೋಣವಾ? ನೋಡಿ, 1 ಲೀಟರ್ನ 10 ಪಟ್ಟನ್ನು ಏನಂತ ಕರಿತೀವಿ? ವೆರಿ ಗುಡ್, ಡೆಕಾಲೀಟರ್ ಅಂತ ಕರಿತೀವಿ. ಮಕ್ಕಳ, ನಾವು ಇವತ್ತಿನ ಕ್ಲಾಸಲ್ಲಿ ಹಾಗಾದರೆ ಏನೇನು ತಿಳ್ಕೊಂಡ್ವಿ? ಗಾತ್ರವನ್ನು ಅಳೆಯುವ ಆದರ್ಶಮಾನ ಯಾವುದು ಅಂತ ತಿಳ್ಕೊಂಡ್ವಿ ಅಲ್ವಾ? ಯಾವುದು? ಲೀಟರ್. ಅದೇ ರೀತಿ ಹೆಚ್ಚು ಹೆಚ್ಚು ಗಾತ್ರ ಇದ್ದರೆ ಡೆಕಾಲೀಟರ್, ಹೆಕ್ಟೋಲೀಟರ್, ಕಿಲೋಲೀಟರ್ ಅನ್ನೋ ಆದರ್ಶಮಾನದಿಂದ ಅಳಿತೀವಿ. ಕಡಿಮೆ ಗಾತ್ರದ ದ್ರವ ಇದ್ದರೆ ಡೆಸಿಲೀಟರ್, ಸೆಂಟಿಲೀಟರ್ ಮತ್ತು ಮಿಲಿಲೀಟರ್ ಅನ್ನೋ ಆದರ್ಶಮಾನದಿಂದ ಅಳಿತೀವಿ ಅಂತ ತಿಳ್ಕೊಂಡ್ವಿ ಅಲ್ವಾ? ಅದಲ್ಲದೆ ಗಾತ್ರದ ಆದರ್ಶಮಾನಗಳನ್ನು ಪರಿವರ್ತನೆ ಮಾಡೋದನ್ನು ತಿಳ್ಕೊಂಡ್ವಿ. ಮಿಲಿಲೀಟರ್ ಕೊಟ್ಟರೆ ಲೀಟ್ರಿಗೆ, ಕಿಲೋಲೀಟರ್ ಕೊಟ್ಟರೆ ಲೀಟ್ರಿಗಿರ್ಬೋದು. ಪರಸ್ಪರ ಪರಿವರ್ತನೆ ಮಾಡೋದನ್ನು ತಿಳ್ಕೊಂಡ್ವಿ ಅಲ್ವಾ? ಅದಲ್ಲದೆ ಗಾತ್ರಕ್ಕೆ ಸಂಬಂಧಿಸಿದ ಕೆಲವೊಂದು ಸಮಸ್ಯೆಗಳನ್ನು ಹೇಗೆ ಪರಿಹಾರ ಮಾಡಬೇಕು ಅಂತ ತಿಳ್ಕೊಂಡ್ವಿ ಅಲ್ವಾ? ಮಕ್ಕಳ, ಇಲ್ಲಿಗೆ ಈ ಪಾಠ ಮುಗಿಯುತ್ತೆ. ನಿಮ್ಮ ಪಠ್ಯಪುಸ್ತಕದಲ್ಲಿ ಅಭ್ಯಾಸದಲ್ಲಿ ಅನೇಕ ಸಮಸ್ಯೆಗಳಿದೆ, ಅವನ್ನೆಲ್ಲ ನೀವು ಪರಿಹಾರ ಮಾಡಿ ಈ ಪಾಠನ ಇನ್ನೂ ಚೆನ್ನಾಗಿ ಕಲ್ತ್ಕೊಳ್ಳಿ. ಇದು ನಿಮ್ಮ ದಿನನಿತ್ಯ ಜೀವನಕ್ಕೆ ತುಂಬ ಹತ್ತಿರವಾದ ಪಾಠ, ಹಾಗಾಗಿ ತುಂಬ ಚೆನ್ನಾಗಿ ಕಲ್ತ್ಕೊಳ್ಳಿ ಮಕ್ಕಳ. ಈಗ ಹೋಮ್ವರ್ಕ್ ಕ್ವಶನನ್ನು ಬರ್ಕೊಳ್ಳಿ. 3 ಡೆಕಾಲೀಟರ್, 3 ಹೆಕ್ಟೋಲೀಟರ್, 3 ಕಿಲೋಲೀಟರನ್ನು ಲೀಟರ್ಗೆ ಪರಿವರ್ತಿಸಿ. ಎರಡನೇ ಪ್ರಶ್ನೆ, ನೀವು ಪ್ರತಿದಿನ ಬಳಸುವ ನೀರಿನ ಗಾತ್ರ ಅಂದಾಜು ಮಾಡಿ. ಯಾವ ಕೆಲಸಕ್ಕೆ ಎಷ್ಟು ನೀರು ಉಪಯೋಗಿಸುತ್ತೇವೆ ಎಂಬ ಕೋಷ್ಟಕ ತಯಾರಿಸಿ ನೀರನ್ನು ಮಿತವಾಗಿ ಬಳಸುವ ಕುರಿತು ಯೋಚಿಸಿ. ಮಕ್ಕಳ,
ಪಾಠ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು. ನಾನು ವರದಾ, ಸಹ ಶಿಕ್ಷಕಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಟಮಡು, ಬೆಂಗಳೂರು ದಕ್ಷಿಣ ವಲಯ 1. ಅನುದಿನ